ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅವರ್ ಬ್ಯೂಟಿಫುಲ್ ಡೇಸ್. ಇವತ್ತು ನಾವು ಒಂದು ಹೊಸ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ವಿಡಿಯೋ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಮುಂದೆ ಸರ್ಪ್ರೈಸು ಹೇಳ್ತೀನಿ. ಇವಾಗ ದಸರಾ ವ್ಯಾಕೇಷನ್ ಬೇರೆ ಇದೆ ಅಲ್ವಾ, ಎಲ್ಲರಿಗೂ 1 ವೀಕ್ ಇಲ್ಲ ಫುಲ್ ಹಳ್ಳಿ ಇದೆ. ಅದಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಎಲ್ಲ ಕಾಲೇಜ್ ಜೋಡಿಸ್ತಾ ಇದ್ದೀವಿ. ದೇವ್ರನ್ನೆಲ್ಲ ತೊಗೊಂಡೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ಮನೆಗೆ ತೊಗೊಂಬರ್ತೀವಿ. ಸೊ ಬನ್ನಿ ಹೋಗೋಣ. ನೋಡಿ, ಇದೆರಡು ಬಟ್ಟೆ ಬ್ಯಾಗು, ಇದೆಲ್ಲ ಅಡುಗೆ ಮಾಡೋದೆಲ್ಲ. ಇದರಲ್ಲೆಲ್ಲ ಗ್ರೋಸರೀಸ್ ಇದೆ. ಅಕ್ಕಿ, ಬೇಳೆ, ಗಿಳೆ, ಹಿಟ್ಟು ಎಲ್ಲ ಇದರಲ್ಲಿರುತ್ತೆ. ಇದೇ ಥರ ಇನ್ನೊಂದಿದೆ, ಅದರಲ್ಲೆಲ್ಲ ತರಕಾರಿಗಳು ಎಲ್ಲ ಅದರಲ್ಲಿರುತ್ತೆ ನೋಡಿ. ಮತ್ತು ಇದೆಲ್ಲ ಈಗ ಮಧ್ಯಾಹ್ನಕ್ಕೆ ಲಂಚು. ಇದು ಅಕ್ಕಿ, ಸ್ನ್ಯಾಕ್ಸು ಏನಾದರೂ ಮಾಡ್ಕೊಳ್ಳೋಕ್ಕೆ ಮಧ್ಯ ರೋಡಲ್ಲಿ ಏನಾದರೂ ಹೊಟ್ಟೆ ಹಸ್ದಾಗ ಮಾಡ್ಕೊಳ್ಳೋಕ್ಕೆ. ಜೊತೆಗೆ ಇಲ್ಲೊಂದು ಸಿಲಿಂಡ್ರ್ ಕೂಡ ತೊಗೊಂಡೋಗ್ತಿದ್ದೀವಿ. ಸಿಲಿಂಡ್ರು, ಇದು ಟಾರ್ಪಲು, ಮತ್ತು ಇದೊಂದು ಟೇಬಲ್ಲು. ಇಷ್ಟು ಇವಾಗ ನೀರು ಕ್ಯಾನ್ ತೊಗೊಂಡೋಗ್ತೀವಿ. ಇವಾಗ ಕಾರಲ್ಲಿ ಜೋಡಿಸ್ತಾ ಇದ್ದೀವಿ. ಇನ್ನೇನು ಒಂದು ಹಾಫ್ ಆನ್ ಅವರ್ ಇವಾಗ ಇಲ್ಲಿಂದ ಹೊರಡಬೇಕು. ಸೊ ಕೊನೆಗೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಪೂಜೆ ಮಾಡಿ ಕಾಯಿ ಕೂಡ ಹೊಡೆದಾಯಿತು. ಈಗ ತಡ ಯಾಕೆ ಅಂತ ಹೊರಟಿದ್ದೆ. ಬೆಂಗಳೂರು ಟ್ರಾಫಿಕಲ್ಲಿ ನಮಗೆ ಸುಮಾರು 1 ಗಂಟೆ ಲೇಟ್ ಆಯ್ತಪ್ಪ. ಆ ಟ್ರಾಫಿಕೆಲ್ಲ ಬಿಟ್ಟು ಎಲ್ಲ ದಾಟ್ಕೊಂಡು ಕೊನೆಗೂ ಹೈವೇಗೆ ಜಾಯ್ನ್ ಆಗಿದ್ವಿ. ಇಲ್ಲಿಂದ ನಮಗೆ ಇನ್ನೂ ಸುಮಾರು 600 ಕಿಲೋಮೀಟರ್ಗಳಿದೆ. ಸೊ ವ್ಯೂಗಳು ನೋಡ್ತಾ, ರೋಡ್ಗಳು ನೋಡ್ತಾ ಎಂಜಾಯ್ ಮಾಡಿ. ಹಾಗೆ ಹೈವೇಲಿ ಮುಂದೆ ಬರ್ತಾ ತುಮಕೂರು ಕೂಡ ದಾಟ್ಬಿಟ್ವಿ. ತುಮಕೂರು ದಾಟಿದ ಮೇಲೆ ಶುರು ಆಯಿತು ಮಳೆ. ಎಂಥ ಜೋರಾಗಿ ಮಳೆ ಶುರು ಆಯಿತು ನೋಡಿ ನೀವೇ. ಸೊ ನಾವು ಮೊದಲೇ ಲಗೇಜೆಲ್ಲ ಟಾರ್ಪಲಿಂದ ಪ್ಯಾಕ್ ಮಾಡಿದ್ದಕ್ಕೆ ಬಚಾವಾದ್ವಿ. ಇಲ್ಲ ಅಂದಿದ್ರೆ ಲಗೇಜೆಲ್ಲ ನೆಂದೋಗ್ಬಿಡ್ತಿತ್ತು. ಸೊ ಹಾಗೆ ಮುಂದೆ ಹೋಗ್ತಾ ಮಳೆ ಕೂಡ ಜಾಸ್ತಿ ಆಯಿತು, ಕಡಿಮೆ ಮಾತ್ರ ಆಗಿಲ್ಲ. ಸೊ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ ಅಂತ ಹಂಗೆ ಆ ಜೋರು ಮಳೆಯಲ್ಲೇ ನಿಧಾನಕ್ಕೆ ಮುಂದೆ ಹೋಗ್ತಾ ಇದ್ವಿ. ಸೊ ಹಾಗೆ ಸ್ವಲ್ಪ ರೂಟ್ ನೋಡಿದ್ವಿ. ರೂಟು ನಮ್ಮ ಅಮ್ಮನ ಊರ ಮೇಲಿಂದ ಹೋಗ್ತಾಯಿತ್ತು. ಸೊ ಅದಕ್ಕೆ ನಮ್ಮಮ್ಮ ಇಷ್ಟು ದೂರ ಬಂದಿದ್ದೀವಿ, ನಮ್ಮ ಊರಿನ ಜನರಿಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದರು. ಸೊ ಹೇಳಿದ್ದೆ ತಡ, ನಮ್ಮ ಗಾಡಿ ಚಕ್ರವನ್ನು ನಮ್ಮ ಅಮ್ಮನ ಊರಿಗೆ ತಿರ್ಸ್ಕೊಂಡ್ವಿ. ಊರು ಬೋರ್ಡ್ ನೋಡಿದ ತಕ್ಷಣ ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ರು. ಹಂಗೆ ಊರೊಳಗಡೆ ಬಂದಿದ್ದ ತಕ್ಷಣ ನಮ್ಮಮ್ಮ ಓಡಾಡಿರೋ ಜಾಗ, ಓದಿದ ಸ್ಕೂಲೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಹಾಗೆ ಅವ್ರು ಹುಟ್ಟಿ ಬೆಳೆದಂಥ ಮನೆ ಕೂಡ ನೋಡಿ ತುಂಬ ಖುಷಿಪಟ್ಟರು. ಸೊ ಎಲ್ಲರಿಗೂ ಮಾತಾಡ್ಸ್ಕೊಂಡಾಯಿತು. ಇನ್ಯಾಕೆ ತಡ, ಬೇಗ ಆಗಿ ನಮ್ಮ ಡೆಸ್ಟಿನೇಷನ್ಗೆ ತಲುಪೋಣ ಅಂತ ಮುಂದೆ ಹೋಗೋದ್ವಿ ನಾವು. ಸೊ ಹಾಗೆ ನಾವು ಹೈವೇಲಿ ಮುಂದೆ ಬರ್ತಾ ನೋಡಿದ್ರೆ ಕತ್ಲೆ ಆಗೋಯ್ತು. ಅಯ್ಯೋ, ಇಷ್ಟು ಬೇಗ ಟೈಮ್ ಆಗಿಬಿಟ್ಟಿದೆಯಾ ಅಂತ ಟೈಮ್ ನೋಡಿದ್ರೆ ಇನ್ನೂ 6 ಗಂಟೆ ಆಗಿತ್ತು. ಸೊ 6 ಗಂಟೆಗೆ ಇಷ್ಟು ಕತ್ಲಾಗಿದೆಯಲ್ಲ ಅಂತ ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಡಿಸ್ಟೆನ್ಸ್ಗೆ ಎಷ್ಟು ಕಿಲೋಮೀಟ್ರ್ ಉಳಿದಿದೆ ಅಂತ ನೋಡಿದರೆ ಇನ್ನು 500 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಮುಂದಿದ್ದು ಅವಾಗಿಂದ 100 ಕಿಲೋಮೀಟ್ರ್ ಅಂತ ಆಶ್ಚರ್ಯ ಆಗಿ ಮುಂದೆ ಹೊರಡ್ತಾ ಇದ್ವಿ.
ನಾವಿಷ್ಟು ದೂರ ಬಂದರೂ ಕೂಡ ಮಳೆ ಮಾತ್ರ ನಮ್ಮ ಹಿಂದೆ ಬಿಟ್ಟೇ ಇಲ್ಲ. ಮಳೆ ಮಾತ್ರ ನಮ್ಮ ಹಿಂದೆ ಬರ್ತಾನೆ ಇತ್ತು. ಸೊ ಹಾಗೆ ಮಳೆ ಜೊತೆ ಎಂಜಾಯ್ ಮಾಡಿಕೊಂಡು ಸಾಂಗ್ ಕೇಳ್ತಾ ಹಾಗೆಯೇ ಮುಂದೆ ಸಾಗಿದ್ವಿ. ನೀವು ಮುಂದೆ ಏನಾಯಿತು ಅಂತ ನೋಡಬೇಕಂದ್ರೆ ಎಪಿಸೋಡ್ 2 ನೋಡಬೇಕು. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.